ಸರಿಯಾಗಿ ಕೊಡ್ತೀನಿ. ಯಾರಿಗೆ ಈ ಸಮಾಜಕ್ಕೆ ತಪ್ಪು ಸಂದೇಶ ಓದ್ಕಿಂತ ಮುಂಚಿತವಾಗಿ ರಾಷ್ಟ್ರೀಯ ಪಕ್ಷದ ವರಿಷ್ಠ ಮಂಡಳಿಯವರು ಬಸವನಗೌಡರನ್ನು ಕರೆಸಿ ಒಂದು ಸಂಧಾನ ಮುಖಾಂತರವಾಗಿ ಈ ಅಭಿಪ್ರಾಯ ಭೇದವನ್ನು ಬಗೆಹರಿಸೋ ಅದು ಸಾಧ್ಯ ಇಲ್ಲ ಅಂತ ನಾ ಹೇಳ್ತೇನೆ. ಯಾಕೆಂದ್ರೆ ಹೈಕಮಾಂಡ್ ಗೊತ್ತೈತಿ, ಅವ್ರ ಹಿಂದ್ಗಡೆ 80 ಜನಸಂಖ್ಯೆ ಗೊತ್ತೈತಿ, ಮತ್ತು ಅವ್ರು ಎಂದೂ ಸಹ ಇದು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅಂತ ಗೊತ್ತೈತಿ, ಪಕ್ಷ ವಿರೋಧ ಹೇಳಿಕೆ ಕೊಟ್ಟಿಲ್ಲ ಅಂತ ಗೊತ್ತೈತಿ, ಅವನೇನು ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಾನ ಗೊತ್ತೈತಿ. ಅದಕ್ಕೆ ಹೈಕಮಾಂಡ್ ಅವ್ರು ಕರೆಸ್ತಾರೆ, ಮಾತುಕತೆ ಮಾಡ್ತಾರೆ. ಪಂಚಮಸಾಲಿಗಳನ್ನ ಬಹುತೇಕ ಎದುರಾಕೋಣ ಪ್ರಯತ್ನವನ್ನು ಆ ಪಕ್ಷದವ್ರು ಮಾಡಲ್ಲ. ಒಂದ್ಸರಿ ಮಾಡಿ ಅನುಭವಿಸ್ತಾರೆ. ಈಗಂತೂ ಮಾಡಂತೂ ಗೊತ್ತಿಲ್ಲ. ಯಡಿಯೂರಪ್ಪ ಸರಿಯಾಗಿ ಕೊಡ್ತೀನಿ. ಯಾರಿಗೆ ಈ ಸಮಾಜಕ್ಕೆ ತಪ್ಪು ಸಂದೇಶ ಓದ್ಕಿಂತ ಮುಂಚಿತವಾಗಿ ರಾಷ್ಟ್ರೀಯ ಪಕ್ಷದ ವರಿಷ್ಠ ಮಂಡಳಿಯವರು ಬಸವನಗೌಡರನ್ನು ಕರೆಸಿ ಒಂದು ಸಂಧಾನ ಮುಖಾಂತರವಾಗಿ ಈ ಅಭಿಪ್ರಾಯ ಭೇದವನ್ನು ಬಗೆಹರಿಸೋ ಅದು ಸಾಧ್ಯ ಇಲ್ಲ ಅಂತ ನಾ ಹೇಳ್ತೇನೆ. ಯಾಕೆಂದ್ರೆ ಹೈಕಮಾಂಡ್ ಗೊತ್ತೈತಿ, ಅವ್ರ ಹಿಂದ್ಗಡೆ 80 ಜನಸಂಖ್ಯೆ ಗೊತ್ತೈತಿ, ಮತ್ತು ಅವ್ರು ಎಂದೂ ಸಹ ಇದು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅಂತ ಗೊತ್ತೈತಿ, ಪಕ್ಷ ವಿರೋಧ ಹೇಳಿಕೆ ಕೊಟ್ಟಿಲ್ಲ ಅಂತ ಗೊತ್ತೈತಿ, ಅವನೇನು ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಾನ ಗೊತ್ತೈತಿ. ಅದಕ್ಕೆ ಹೈಕಮಾಂಡ್ ಅವ್ರು ಕರೆಸ್ತಾರೆ, ಮಾತುಕತೆ ಮಾಡ್ತಾರೆ. ಪಂಚಮಸಾಲಿಗಳನ್ನ ಬಹುತೇಕ ಎದುರಾಕೋಣ ಪ್ರಯತ್ನವನ್ನು ಆ ಪಕ್ಷದವ್ರು ಮಾಡಲ್ಲ. ಒಂದ್ಸರಿ ಮಾಡಿ ಅನುಭವಿಸ್ತಾರೆ. ಈಗಂತೂ ಮಾಡಂತೂ ಗೊತ್ತಿಲ್ಲ. ಯಡಿಯೂರಪ್ಪ ಸರಿಯಾಗಿ ಕೊಡ್ತೀನಿ. ಯಾರಿಗೆ ಈ ಸಮಾಜಕ್ಕೆ ತಪ್ಪು ಸಂದೇಶ ಓದ್ಕಿಂತ ಮುಂಚಿತವಾಗಿ ರಾಷ್ಟ್ರೀಯ ಪಕ್ಷದ ವರಿಷ್ಠ ಮಂಡಳಿಯವರು ಬಸವನಗೌಡರನ್ನು ಕರೆಸಿ ಒಂದು ಸಂಧಾನ ಮುಖಾಂತರವಾಗಿ ಈ ಅಭಿಪ್ರಾಯ ಭೇದವನ್ನು ಬಗೆಹರಿಸೋ ಅದು ಸಾಧ್ಯ ಇಲ್ಲ ಅಂತ ನಾ ಹೇಳ್ತೇನೆ. ಯಾಕೆಂದ್ರೆ ಹೈಕಮಾಂಡ್ ಗೊತ್ತೈತಿ, ಅವ್ರ ಹಿಂದ್ಗಡೆ 80 ಜನಸಂಖ್ಯೆ ಗೊತ್ತೈತಿ, ಮತ್ತು ಅವ್ರು ಎಂದೂ ಸಹ ಇದು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅಂತ ಗೊತ್ತೈತಿ, ಪಕ್ಷ ವಿರೋಧ ಹೇಳಿಕೆ ಕೊಟ್ಟಿಲ್ಲ ಅಂತ ಗೊತ್ತೈತಿ, ಅವನೇನು ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಾನ ಗೊತ್ತೈತಿ. ಅದಕ್ಕೆ ಹೈಕಮಾಂಡ್ ಅವ್ರು ಕರೆಸ್ತಾರೆ, ಮಾತುಕತೆ ಮಾಡ್ತಾರೆ. ಪಂಚಮಸಾಲಿಗಳನ್ನ ಬಹುತೇಕ ಎದುರಾಕೋಣ ಪ್ರಯತ್ನವನ್ನು ಆ ಪಕ್ಷದವ್ರು ಮಾಡಲ್ಲ. ಒಂದ್ಸರಿ ಮಾಡಿ ಅನುಭವಿಸ್ತಾರೆ. ಈಗಂತೂ ಮಾಡಂತೂ ಗೊತ್ತಿಲ್ಲ. ಯಡಿಯೂರಪ್ಪ ಸರಿಯಾಗಿ ಕೊಡ್ತೀನಿ. ಯಾರಿಗೆ ಈ ಸಮಾಜಕ್ಕೆ ತಪ್ಪು ಸಂದೇಶ ಓದ್ಕಿಂತ ಮುಂಚಿತವಾಗಿ ರಾಷ್ಟ್ರೀಯ ಪಕ್ಷದ ವರಿಷ್ಠ ಮಂಡಳಿಯವರು ಬಸವನಗೌಡರನ್ನು ಕರೆಸಿ ಒಂದು ಸಂಧಾನ ಮುಖಾಂತರವಾಗಿ ಈ ಅಭಿಪ್ರಾಯ ಭೇದವನ್ನು ಬಗೆಹರಿಸೋ ಅದು ಸಾಧ್ಯ ಇಲ್ಲ ಅಂತ ನಾ ಹೇಳ್ತೇನೆ. ಯಾಕೆಂದ್ರೆ ಹೈಕಮಾಂಡ್ ಗೊತ್ತೈತಿ, ಅವ್ರ ಹಿಂದ್ಗಡೆ 80 ಜನಸಂಖ್ಯೆ ಗೊತ್ತೈತಿ, ಮತ್ತು ಅವ್ರು ಎಂದೂ ಸಹ ಇದು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅಂತ ಗೊತ್ತೈತಿ, ಪಕ್ಷ ವಿರೋಧ ಹೇಳಿಕೆ ಕೊಟ್ಟಿಲ್ಲ ಅಂತ ಗೊತ್ತೈತಿ, ಅವನೇನು ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಾನ ಗೊತ್ತೈತಿ. ಅದಕ್ಕೆ ಹೈಕಮಾಂಡ್ ಅವ್ರು ಕರೆಸ್ತಾರೆ, ಮಾತುಕತೆ ಮಾಡ್ತಾರೆ. ಪಂಚಮಸಾಲಿಗಳನ್ನ ಬಹುತೇಕ ಎದುರಾಕೋಣ ಪ್ರಯತ್ನವನ್ನು ಆ ಪಕ್ಷದವ್ರು ಮಾಡಲ್ಲ. ಒಂದ್ಸರಿ ಮಾಡಿ ಅನುಭವಿಸ್ತಾರೆ. ಈಗಂತೂ ಮಾಡಂತೂ ಗೊತ್ತಿಲ್ಲ. ಯಡಿಯೂರಪ್ಪ ಸರಿಯಾಗಿ ಕೊಡ್ತೀನಿ. ಯಾರಿಗೆ ಈ ಸಮಾಜಕ್ಕೆ ತಪ್ಪು ಸಂದೇಶ ಓದ್ಕಿಂತ ಮುಂಚಿತವಾಗಿ ರಾಷ್ಟ್ರೀಯ ಪಕ್ಷದ ವರಿಷ್ಠ ಮಂಡಳಿಯವರು ಬಸವನಗೌಡರನ್ನು ಕರೆಸಿ ಒಂದು ಸಂಧಾನ ಮುಖಾಂತರವಾಗಿ ಈ ಅಭಿಪ್ರಾಯ ಭೇದವನ್ನು ಬಗೆಹರಿಸೋ ಅದು ಸಾಧ್ಯ ಇಲ್ಲ ಅಂತ ನಾ ಹೇಳ್ತೇನೆ. ಯಾಕೆಂದ್ರೆ ಹೈಕಮಾಂಡ್ ಗೊತ್ತೈತಿ, ಅವ್ರ ಹಿಂದ್ಗಡೆ 80 ಜನಸಂಖ್ಯೆ ಗೊತ್ತೈತಿ, ಮತ್ತು ಅವ್ರು ಎಂದೂ ಸಹ ಇದು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅಂತ ಗೊತ್ತೈತಿ, ಪಕ್ಷ ವಿರೋಧ ಹೇಳಿಕೆ ಕೊಟ್ಟಿಲ್ಲ ಅಂತ ಗೊತ್ತೈತಿ, ಅವನೇನು ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಾನ ಗೊತ್ತೈತಿ. ಅದಕ್ಕೆ ಹೈಕಮಾಂಡ್ ಅವ್ರು ಕರೆಸ್ತಾರೆ, ಮಾತುಕತೆ ಮಾಡ್ತಾರೆ. ಪಂಚಮಸಾಲಿಗಳನ್ನ ಬಹುತೇಕ ಎದುರಾಕೋಣ ಪ್ರಯತ್ನವನ್ನು ಆ ಪಕ್ಷದವ್ರು ಮಾಡಲ್ಲ. ಒಂದ್ಸರಿ ಮಾಡಿ ಅನುಭವಿಸ್ತಾರೆ. ಈಗಂತೂ ಮಾಡಂತೂ ಗೊತ್ತಿಲ್ಲ.